ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಬುದ್ಧ ಸೊಸೆ ಇಂದಿನ ಸಂಚಿಕೆ ಅಂದರೆ 21ನೇ ತಾರೀಕಿಂದು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲೇನಾಗತ್ತಪ್ಪ ಅಂದರೆ ಭದ್ರ ನಿಂತಿರ್ತಾರೆ, ಇದೀನ ಬಗ್ಗೆ ಯೋಚನೆ ಮಾಡ್ಕೊಂಡು. ಅದೇ ಸಮಯಕ್ಕೆ ಅಮ್ಮಮ್ಮ ಬರ್ತಾರೆ. ಅಮ್ಮಮ್ಮ ಬಂದು, ಅಲ್ಲ ಕಂಡ್ಲ ಭದ್ರ, ಇದೀನ ನೀನು ಇನ್ನೂ ಅರ್ಥ ಮಾಡ್ಕೊಳಕ್ಕಾಗಲಿಲ್ವಲ್ಲ, ನೀನು ಪಿರುತಿ ಮಾಡ್ದೆ ಅಂದಿದ ತಕ್ಷಣ ನಿಮ್ಮ ಅಪ್ಪ ನನ್ನ ಮಗ ಸಂದಾಕಿರ್ಲಿಂತ ನಿಂಗೆ ಮದುವೆ ಮಾಡ್ದೆ, ಆದರೆ ಅವಳು ಪಿರುತಿ ನೀನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ಅವಳು ತನ್ನ ಜೀವದಾಗೂ ತೊರೆದ್ಬಿಟ್ಟು ನಮ್ಮ ಮನೆಗಾಗಲಿ ನಮ್ಮ ಮನೆತನಕ್ಕಾಗಲಿ ಎಷ್ಟು ಒಳ್ಳೇದು ಮಾಡಿದಾಳಲ್ಲ. ಅವಳು ಮಾಡಿದ ಒಂದು ತೆಪ್ಪೇ ಇಟ್ಕೊಂಡು ತಪ್ಪು ಮಾಡಿದ್ಲು ಅಂತೀಯಲ್ಲ. ಅವಳು ಮಾಡಿರೋ 16 ಒಳ್ಳೆ ಕೆಲಸ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಂತಲ್ಲ ಭದ್ರ. ಅದು ಅಲ್ದಲ್ಲ, ಈ ಮನೆಯವರು ಅವಳನ್ನ ದೂರ ಇಕ್ಕಿದ್ರು ಕೂಡ ಈ ಮನೆಯವ್ರಿಗೋಸ್ಕರ ನನ್ನ ಮನೆಯವರು ನನ್ನ ಹಟ್ಟಿಯವರು ಅಂತಂದ್ಬಿಟ್ಟು ಅವಳು ಅಷ್ಟೆಲ್ಲ ಮಾಡೋಳಲ್ಲ, ಅದು ನಿಮ್ಗೆ ಯಾರಿಗೂ ಕಾಣಿಸ್ಲಿಲ್ವೇನಪ್ಪ? ಈ ಮನೆಗೆ ಒಳ್ಳೇದು ಮಾಡೋಳೆ, ಆದರೆ ಈ ಮನೆಯವ್ರು ಯಾರಪ್ಪ ಒಳಗಡೆ ಅವರೇ, ಯಾರು ಒಳ್ಳೇದು ಮಾಡೋರಪ್ಪ ಅವಳಿಗೆ? ಈಗಲಾರು ಅರ್ಥ ಮಾಡ್ಕಪ್ಪ, ನಿನ್ನ ಪ್ರೀತಿ ನೀನು ಉಳಿಸ್ಕೊಳ್ಳೋ ಭದ್ರ. ನೋಡಪ್ಪ, ನೀನು ಸಂದಾಕಿರ್ಬೇಕು ಅಂತ ತಾನೇ ನಮ್ಗೆ ಆಸೆ ಇರೋದು. ಇವಾಗಾದ್ರೂ ಅರ್ಥ ಮಾಡ್ಕೊ. ಯಾರೋ ಮಾಡಿದ್ನ ನಾನು ಮಾಡಿದೆ ಅಂತ ತೋರಿಸ್ಕೊಂಡು ನಿಮ್ಮ ಅಪ್ಪನ ಕಡೆಯಿಂದ ಎಲ್ಲನೂ ಶಬಾಷ್ಗಿರಿ ತಗೊಂಡ್ರು, ಆದರೆ ಅವಳು ಏನು ಮಾಡೋರು ಯಾರಿಗೂ ತೋರಿಸ್ಕೊಂಡ್ಲಿಲ್ಲ ಕಣಪ್ಪ. ಅದು ಅವಳ ಗುಣ ಅಂದರೆ. ಅರ್ಥ ಐತೆ? ಇವಾಗ ಅವಳನ್ನ ಅರ್ಥ ಮಾಡ್ಕೊಂಡು ಸಾಕು ಕಣಪ್ಪ. ಇಷ್ಟು ದಿವಸ ನೀನು ಅವಳ ಮೇಲೆ ಬೇಸರ ಪಟ್ಕೊಂಡಿದ್ದು ಸಾಕು. ಇನ್ಮೇಲಾರು ಅರ್ಥ ಮಾಡ್ಕೊಂಡು ಖುಷಿಯಾಗಿರಪ್ಪ ಭದ್ರ, ಪ್ರೀತಿಯಾಗಿರಪ್ಪ ಭದ್ರ. ನಂಗೆ ಅಷ್ಟೇ ಸಾಕು ಕಣೋ, ಅವಳನ್ನ ಸಂದಾಗಿ ನೋಡ್ಕೊಳ್ಳೋ ಅಂತಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾರೆ. ಭದ್ರ ಯೋಚನೆ ಮಾಡ್ಕೊಂಡು ನಿಂತ್ಕೊತಾರೆ. ಅಮ್ಮಮ್ಮ, ಸರಿ ಕಣಪ್ಪ ಆಯಿತು, ಇದ್ರ ಮ್ಯಾಗ ನೀನು ಇಷ್ಟ ಅಂತಂದ್ಬಿಟ್ಟು ಅಮ್ಮಮ್ಮ ಅಲ್ಲಿಂದ ಹೊಂಟುಬಿಡ್ತಾರೆ. ಆಮೇಲೆ ಭದ್ರ ಯೋಚನೆ ಮಾಡ್ಕೊಂಡು ವಿದ್ಯುನ್ಗೆ ರೇಗಿದ್ದು ಮತ್ತು ಅವಳಿಗೆ ಪ್ರತಿಯೊಂದು ವಿಷಯದಲ್ಲೂ ಅವಳಿಗೆ ಮಾತಾಡ್ತಿದ್ದೆಲ್ಲ ನೆನಪಿಸ್ಕೊಂಡು ತುಂಬಾ ಬೇಸರ ಮಾಡ್ಕೊತಾರೆ. ಆಮೇಲೆ ಅವರು ಈ ಮನೆಗೋಸ್ಕರ ಅವಳು ಎಷ್ಟು ಕಷ್ಟಪಟ್ಟವಳೆ, ನಾನು ಅವಳನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ಅಮ್ಮಮ್ಮ ಹೇಳ್ದಂಗೆ ಅವಳು ಮಾಡಿದ್ದು ಒಂದೇ ಒಂದು ತೆಪ್ಪನೇ ಹಿಡ್ಕೊಂಡು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡ್ಲು ಅನ್ನೋ ತೆಪ್ಪು ಹಿಡ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ನಲ್ಲ. ನಾನು ಇವಾಗಲಾದ್ರೂ ನಾನು ಅವಳನ್ನ ಅರ್ಥ ಮಾಡ್ಕೋಬೇಕಲ್ಲ ಅಂತಂದ್ಬಿಟ್ಟು ತುಂಬ ಯೋಚನೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಶಿವರಾಮೇಗೌಡರು, ಮೋಹನ, ಅಮ್ಮಮ್ಮ ಎಲ್ಲ ಅಲ್ಲೇ ಕೂತಿರ್ತಾರೆ. ಕ್ವಾಟ್ಲೇನೂ ಅಲ್ಲೇ ಬರ್ತಾರೆ. ವಿನಂತಿ ಸಾವಿತ್ರನೂ ಅಲ್ಲೇ ಇರ್ತಾರೆ. ಅವಾಗ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಶಿವರಾಮೇಗೌಡರು. ಅಮ್ಮಮ್ಮ, ನೋಡಪ್ಪ ಶಿವರಾಮ, ಏನು ಮಾಡೋಕ್ಕಾಯ್ತೈತೆ, ಎಲ್ಲರಿಗೂ ಒಳ್ಳೆ ಮಕ್ಳಿಗೆ ಹುಟ್ಬೇಕಲ್ವೇನಪ್ಪ, ಆದರೆ ವಿದ್ಯುನಂಥ ಮಗಳು ಎಲ್ಲರ ಮನೇಲೂ ಹುಟ್ಬೇಕು ಕಣಪ್ಪ. ಅವಳು ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನಿಸ್ತದೆ ಕಣಪ್ಪ. ಅಷ್ಟು ಕಷ್ಟಪಟ್ಟು ನಮ್ಮ ಹಟ್ಟಿಗೋಸ್ಕರ ನನ್ನವರು ನನ್ನ ಹಟ್ಟಿಯವರು ಅಂತಂದ್ಬಿಟ್ಟು ನೀನು ₹1,00,00,000 ಕೊಟ್ಟರು ನನಗೆ ಬೇಡ ನಿಮ್ಮ ಪಿರುತಿ ಮುಂದೆ ಅಂತಂದ್ಲಲ್ಲ. ನಿಜವಾಗ್ಲೂ ಅವಳ ಗುಣ ಮೆಚ್ಚಲೇಬೇಕು ಕಣಪ್ಪ ಶಿವರಾಮ ಅಂತಂದ್ಬಿಟ್ಟು ಅಮ್ಮಮ್ಮ ವಿದ್ಯುನ ಬಗ್ಗೆ ಹೇಳ್ತಾ ಇರ್ತಾರೆ. ಶಿವರಾಮೇಗೌಡರು, ಹೌದು ಕಣವ ಅಂತಂದ್ಬಿಟ್ಟು ಅಂತಿರ್ತಾರೆ. ಅವಳು ಎಷ್ಟು ಕಷ್ಟಪಟ್ಟು ನಾವೆಲ್ಲರೂ ಸಂದಾಕಿರಲಿ ಅಂತಂದ್ಬಿಟ್ಟು ಕಾಡ್ಗೆ ಹೋಗಿ ಮತ್ತಕ್ಕೆ ಬಂದು ಎಷ್ಟು ಒದ್ದಾಡೋಳೆ ಕಣಪ್ಪ. ಅದು ಹೆಣ್ಣಿನ ಗುಣ ಅಂದರೆ ಅದು, ಹಂಗಿರಬೇಕು ಮಕ್ಕಳು ಅಂತಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಆಮೇಲೆ ಆ ಈಶ್ವರಿ ನೋಡು, ಸುಭಾಸ ಮಾಡಿ ತೆಪ್ಪೆಲ್ಲ ಗೊತ್ತಿದ್ರು ಕೂಡ ನನ್ನ ಮಗನೇ ತಂದ, ನನ್ನ ಮಗನೇ ಮಾಡ್ದ ಅಂತ ವಾದ ಮಾಡ್ಕೊಂಡು ನಾಟಕ ಆಡ್ಕೊಂಡು ನಿಂತ್ಕೊಬಿಟ್ಲು. ನನ್ನ ಮಗ ಮಾಡಿದ ತೆಪ್ಪು ಅಂತ ಅವಳು ಬಾಯಿಲೇ ಬರಲಿಲ್ಲ. ಇಲ್ಲ, ನನ್ನ ಮಗನೇ ಮತ್ತೆ ತಗೊಬಂದಿದ್ದು, ಎಲ್ಲ ಗೌರವ ನನ್ನ ಮಗನಿಗೆ ಸಿಗಬೇಕು ಅಂತ ವಾದ ಮಾಡ್ಕೊಂಡು ನಿಂತ್ಕೊಂತಾಳೆ. ತಾಯಿಯಂತೆ ಮಕ್ಕಳು ನೂಲಿನಂತೆ ಸೀರೆ ನನಗೆ, ತನ್ನ ಮಕ್ಕಳನ್ನು ತನ್ನ ಥರನೇ ಮಾಡಿಬಿಟ್ಲಲ್ಲಪ್ಪ ಅಂತಂದ್ಬಿಟ್ಟು ಅಮ್ಮಮ್ಮ ಶಿವರಾಮೇಗೌಡ್ರ ಹತ್ರ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ, ಅದೇ ಕಣವ, ಈ ಅತ್ತಿಗೆ ಹಂಗೇನೇನೆ ತನ್ನ ಮಗ ಮಾಡಿದ ತೆಪ್ಪನ್ನ ಕಂಡುಹಿಡಿಯೋದು ಬಿಟ್ಬಿಟ್ಟು ತಾನೇನೇನೆ ತನ್ನ ಮಗನಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ಲು. ಅವ್ನು ಮಾಡಿದ್ದು ನೋಡಿದೆ, ಈ ಅತ್ತಿಗೆ ಕರೆಕ್ಟಾಗಿದ್ದಿದ್ರೆ, ಸರಿಯಾಗಿದ್ದಿದ್ರೆ ಅವನೇ ಹಂಗೆ ಮಾಡ್ತಿದ್ದ, ನೆಟ್ಟಗೆ ಬುದ್ಧಿ ಕಲಿಸಿದ್ರೆ ಅಂತಂದ್ಬಿಟ್ಟು ಸಾವಿತ್ರಿ ಹೇಳಕ್ಕೆ ಬರ್ತಾರೆ. ಅವಾಗ ಅಮ್ಮಮ್ಮ, ಸುಮ್ಮನೆ ನಿಂತ್ಕೊಳ್ಳೆ, ನಿನ್ನ ಬಾಯಲ್ಲಿ ಇಂಥ ಮಾತು ಕೇಳ್ಬಿಟ್ಟು ನನ್ನ ಕಿವಿ ಪಾವನ ಆಗೋಯ್ತು ಕಣೆ ಸಾವಿತ್ರಿ. ಅದೇನೋ ಗಾದಿ ಹೇಳ್ತಾರಲ್ಲ, ಜಾಲಿ ಮರ ಇದ್ದಂಗೆ ಅವಳು ನೀನು ಬಿದ್ರು ಮಳೆ, ಇಬ್ಬರು ಯಾರಿಗೂ ನಡ್ಕೊಡೋಕ್ಕಿಲ್ಲ ಅವರು, ಹಂಗೆ ನೀವಿಬ್ಬರು ಕೂಡ ಸುಮ್ಕೆ ನಿಂತ್ಕ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಸಾವಿತ್ರಿಗೆ ಹೇಳ್ತಾರೆ. ಅವಾಗ ವಿನಂತಿ, ಸಾವಿತ್ರಿ ಇದೆಲ್ಲ ನಿಂಗೆ ಬೇಕಿತ್ತಾ, ಸುಮ್ಕಿರೋಕ್ಕಾಗಕ್ಕಿಲ್ವೇ ಅಂತಂದ್ಬಿಟ್ಟು ವಿನಂತಿ ಸಾವಿತ್ರಿಗೆ ಹೇಳ್ತಾರೆ. ಸಾವಿತ್ರಿ ಸುಮ್ಮನಾಗ್ಬಿಡ್ತಾರೆ. ಶಿವರಾಮೇಗೌಡರು ವಿದ್ಯೆ ನೆನೆಸ್ಕೊಂಡು, ಹೌದು ಕಣವ, ಇದೆಯಾ ನಮ್ಮೆಲ್ಲರಿಗೂ ಸಾನೇ ಇಷ್ಟ ಆಗೋದ್ಲು. ನಮ್ಮೆಲ್ಲರ ಬಗ್ಗೆನೂ ಹಟ್ಟಿಯವ್ರ ಬಗ್ಗೆ ಅವಳು ಯೋಚನೆ ಮಾಡ್ತಾಳೆ, ಅವಳ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಕಣಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡ್ರಿಗೆ ಹೇಳ್ತಾರೆ. ಅದೇ ಕಣಪ್ಪ ನಾನು ಹೇಳಿದ್ದು, ₹1,00,00,000 ಬೇಕು, ನನ್ನ ಮಗನಿಗೆ ಅದು ಸಿಗಬೇಕು, ಇದು ಸಿಗಬೇಕು, ನನ್ನ ಮಗನಿಗೆ ಪ್ರೀತಿ ಸಿಗಬೇಕು, ಗೌರವ ಸಿಗಬೇಕು ಅನ್ನೋರ ಮುಂದೆ ವಿದ್ಯೆನ ಗುಣ ಎಷ್ಟು ಒಳ್ಳೆಯದು ನೀನೇ ನೋಡಪ್ಪ ಅಂತ ಅಂದ್ಬಿಟ್ಟು ಚೆಕ್ಬೇಕು, ನನ್ನ ಮಗನಿಗೆ ಅದು ಕೊಡಿ ಇದು ಕೊಡಿ ಅಂತ ನಿಂತ್ಕೊಂಡ್ರು, ನಿನಗೆ ಗೊತ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಶಿವರಾಮೇಗೌಡ್ರ ಹತ್ರ ಹೇಳ್ತಾರೆ. ಶಿವರಾಮೇಗೌಡರು ಎಲ್ಲ ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ. ಅದೇ ಸಮಯಕ್ಕೆ ಗೋವಿಂದರು ಬಂದು, ಅಣ್ಣ ದಯವಿಟ್ಟು ನನಗೆ ಕ್ಷಮಿಸ್ಬಿಡೋಣ ಅಂತ ಈಶ್ವರನ ಎಳ್ಕೊಂಬತ್ತಾರೆ. ಆವಾಗ
ಅಮ್ಮಮ್ಮ ಇದ್ಯಾಕೆ ಇವನು ನಿನಗೆ ಎಳ್ಕೊಂಬತ್ತಿದ್ದಾನು ಈಶ್ವರಿನ ಗೋವಿಂದ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಅವಾಗ ಗೋವಿಂದವರು ಶಿವರಾಮೇಗೌಡರು ಕಾಲಿಟ್ಕೊಂಡು, ಅಣ್ಣ ದಯವಿಟ್ಟು ನಂಗೆ ಕ್ಷಮಿಸ್ಬಿಡೋಣ, ನನ್ನ ಹೆಂಡ್ರು ನನ್ನ ಮಕ್ಕಳು ಮಾಡಿದ ತಪ್ಪಿಗೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡೋಣ, ನೀನು ಕ್ಷಮಿಸಿದ್ದೀನಿ ಅದು ಅನ್ಕೊಂಡು ನೀನು ಕಾಲು ಬಿಡೋಲ್ಲ ಕಣಣ್ಣ ನಂದು ಗೋವಿಂದ ಅಂತಾರೆ. ಶಿವರಾಮೇಗೌಡರು, ಗೋವಿಂದ ಬಿಡು ಕಾಲು, ನೀನು ಕ್ಷಮಿಸೋ ತಪ್ಪು ಏನು ಮಾಡಿಲ್ಲ ಕಣಪ್ಪ, ನೀನು ಯಾಕಪ್ಪ ಕಾಲು ಹಿಡ್ಕತೀಯ ಅಂದಾಗ, ನಾನು ಮಾಡಿಲ್ಲ ಅಂದರು ನನ್ನ ಹೆಂಡ್ರ ಮಕ್ಳು ಮಾಡೋರಲ್ಲಣ್ಣ, ಅಣ್ಣ ನನ್ನ ಹೆಂಡ್ರ ಮಾತು ಕೇಳ್ಕೊಂಡು ನಾನು ಇನ್ನೇನು ಬೀದಿಗೆ ಬೀಳ್ಬೇಕು ಅನ್ನೋ ಸಮಯದಲ್ಲಿ ನೀನು ಕರ್ಕೊಂಬಂದು ನಮ್ಗೆ ಆಶ್ರಯ ಕೊಟ್ಟೆ, ನನ್ನ ಮಕ್ಕಳು ನಿನ್ನ ಮಕ್ಕಳು ಅಂತ ಸಾಕ್ತೆ ಕಣಣ್ಣ, ಆದರೆ ನನ್ನ ಹೆಂಡ್ರ ಮಕ್ಕಳು ನಿನ್ಗೆ ಈ ಥರ ಅನ್ಯಾಯ ಮಾಡಿಬಿಟ್ರಣ್ಣ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡೋಣ, ನನ್ನ ಮನ್ಸಿಗೆ ಸಾನೇ ನೋವಾಗ್ಬಿಟ್ಟದೆ ಕಣಣ್ಣ ಅಂತ ಅಂದಾಗ, ಹೋಗ್ಲಿ ಬಿಡಪ್ಪ, ನೀನು ಯಾಕೆ ಬೇಸರ ಮಾಡ್ಕೊತೀಯ, ನೀನೇನು ಮಾಡಿಲ್ಲ ಕಣಪ್ಪ, ನೀನು ನನ್ನ ತಮ್ಮ ಕಣಪ್ಪ, ನೋಡಿದವರೆಲ್ಲ ರಾಮ ಲಕ್ಷ್ಮಣ ಇದ್ದಂಗೆ ಅವರೇ ಅಂತಾರೆ, ನೀನು ಹಂಗೆ ಇದೆಯಾ ಕಣಪ್ಪ, ನಿನ್ನ ಕೈಲಿ ಯಾವತ್ತೂ ತೆಪ್ಪಾಗಕ್ಕಿಲ್ಲ, ನೀನು ತಪ್ಪು ಮಾಡೋದು ಇಲ್ಲ, ಈ ಶ್ರೀರಾಮಣ್ಣನ ತಮ್ಮ ಯಾವತ್ತೂ ತಪ್ಪು ಮಾಡೋಕ್ಕಿಲ್ಲ ಕಣಪ್ಪ ಅಂತಂದ್ಬಿಟ್ಟು ಅಣ್ಣ ತಮ್ಮ ತುಂಬ ಮನ್ಸಿಗೆ ನೋವಾಗೋ ಥರ ಮಾತಾಡ್ತಾ ಇರ್ತಾರೆ. ಅಮ್ಮಮ್ಮ ಅವರಿಬ್ಬರು ಮತ್ತು ಮೋಹನ್ ಅವರಿಬ್ಬರು ನೋಡ್ಕೊಂಡೇ ತುಂಬಾ ಬೇಜಾರು ಮಾಡ್ಕೊತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಸಾವಿತ್ರಿ ವಿನಂತಿ ಕೂಡ ಅಲ್ಲೇ ಇರ್ತಾರೆ. ಈಶ್ವರಿ ಗೋವಿಂದ ಅವರು ಶಿವರಾಮ ಅವ್ರ ಹತ್ರ ತಪ್ಪಾಯಿತು ಅಂತ ಕೇಳ್ತೀರಿ, ಈಶ್ವರಿ ಮತ್ತು ಚಿತ್ರ ಇಬ್ಬರೂ ಕೋಪವಾಗಿ ನಿಂತಿರ್ತಾರೆ. ಅವಾಗ ಶಿವರಾಮೇಗೌಡರು, ಹೋಗ್ಲಿ ಬಿಡಪ್ಪ ಗೋವಿಂದ, ಏನು ಮಾಡೋಕ್ಕಾಯ್ತೈತೆ, ನಾವೆಲ್ಲ ರಕ್ತ ಸಂಬಂಧಿಗಳೇ, ನನ್ನ ಮೈಲಿ ನಿನ್ನ ಮೈಲಿ ಹರಿತಿರೋ ಒಂದೇ ರಕ್ತ ಆದರೂ ನಮ್ಮ ಮಕ್ಕಳು ಹಂಗೆ ಇರಬೇಕು ಅನ್ನೋಕ್ಕಾಯ್ತೈತೆ, ಇವಾಗ ಎಲ್ಲ ಮಕ್ಕಳನ್ನು ಒಂದೇ ಥರ ಬೆಳೆಸ್ತೋ, ಆದರೆ ಏನು ಮಾಡೋಕ್ಕಾಯ್ತೈತೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಗೋವಿಂದರು, ಅದು ಸರಿನೇ ಕಣಣ್ಣ, ನಮ್ಮ ಭದ್ರನಾಗಲಿ ಇವನ್ನಾಗಲಿ ಒಂದೇ ಥರ ಬೆಳೆಸ್ತೋ, ಆದರೆ ನಾವಿಬ್ಬರು ಇದ್ದಂಗೆ ಇವರಿಬ್ಬರು ಇಲ್ವಲ್ಲಣ್ಣ, ಭದ್ರಂಗೆ ಇವ್ರಿಗೆ ಅಜಗಜಾಂಗ್ ಥರ ವ್ಯತ್ಯಾಸ ಐತೆ ಕಣಣ್ಣ, ಭದ್ರ ಎಲ್ಲರಿಗೂ ಮೆಚ್ಚಿನ ಮಗ ಅದ, ಆದರೆ ಇವನು ನನ್ನ ಮರ್ಯಾದೆನೆಲ್ಲ ತೆಗೆದುಬಿಟ್ಟ ಕಣಣ್ಣ, ನನ್ನ ಮನ್ಸಿಗೆ ಸ್ಯಾನೇ ನೋವಾಗ್ಬಿಟ್ಟದೆ ಕಣಣ್ಣ ಅಂತ ಗೋವಿಂದ ಅಂತಾರೆ. ಬೇಡ ಕಣಪ್ಪ, ಬೇಸರ ಮಾಡ್ಕೋಬೇಡ, ಏನು ಮಾಡೋಕ್ಕಾದತ್ತು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಕಣಪ್ಪ ಗೋವಿಂದ, ಇವಾಗ ಮರದಲ್ಲಿ ಬಿಡೋ ಹಣ್ಣೆಲ್ಲ ಒಂದೇ ರುಚಿ ಇರ್ತದೇನಪ್ಪ, ಒಂದೊಂದು ಹಣ್ಣು ಒಂದೊಂದು ರುಚಿ ಇರ್ತದೆ, ಏನು ಮಾಡೋಕ್ಕಾಯ್ತೈತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಗೋವಿಂದಂಗೆ ಹೇಳ್ತಾರೆ. ಅದು ಹಂಗಲ್ಲಣ್ಣ, ನಿನ್ನ ಮನ್ಸು ನೋಯಿಸ್ಬಿಟ್ರಲ್ಲಣ್ಣ, ನಿನಗೆ ಈ ಥರ ಮಾಡಿಬಿಟ್ರಲ್ಲಣ್ಣ ಇವರು ಅಂತ ಅಂದ್ಬಿಟ್ಟು ಗೋವಿಂದ ಅಂತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು, ಹೋಗ್ಲಿ ಬಿಡಪ್ಪ, ಅದಕ್ಕೆಲ್ಲ ನೀನು ಬೇಸರ ಮಾಡ್ಕೋಬೇಡ ಅಂತ ಹೇಳ್ತಿದ್ದೀನಲ್ಲ, ನಿನ್ನ ಮನ್ಸಿಗೆ ನೋವು ತಗೋಬೇಡ ಕಣಪ್ಪ, ನೀನು ನನ್ನ ತಮ್ಮ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಕಣಪ್ಪ ಅಂತಂದ್ಬಿಟ್ಟು ಶಿವರಾಮೇಗೌಡರು ಗೋವಿಂದಂಗೆ ಹೇಳ್ತಾರೆ. ಗೋವಿಂದ, ಅಣ್ಣ ನಿನ್ನ ಮನಸ್ಸು ಸಾನೇ ದೊಡ್ಡದು ಕಣಣ್ಣ, ಏನೇ ಆದ್ರೂ ಎಲ್ಲರೂ ನಮ್ಮವರು ಅಂತ ನೋಡ್ತೀಯಲ್ಲ, ಸಾನೇ ದೊಡ್ಡದಣ್ಣ ನಿನ್ನ ಮನಸ್ಸು ಅಂತ ಗೋವಿಂದ ಅಂತಾರೆ. ಹೋಗ್ಲಿ ಬಿಡಪ್ಪ, ಅದೆಲ್ಲ ಬೇಡ, ಇವಾಗ ಬಿಟ್ಬಿಡು ಅಂದಾಗ, ಹಂಗಲ್ಲ ಕಣಣ್ಣ, ಇವಾಗ ನನ್ನ ಹೆಂಡ್ರು ಮಕ್ಕಳು ಮಾಡಿದ ತಪ್ಪಿಗೆ ನನಗೆ ನೋವಾಗಿರೋದಣ್ಣ ಅಂದಾಗ, ನಾನು ಹೇಳ್ದೆ ತಾನೆ ಈಗ ವಿಷಯ ಎಲ್ಲ ಬೇಡ ಮರ್ತುಬಿಡು ಅಂತ ಹೇಳ್ಬಿಟ್ಟು ಸುಮ್ಕಿರು ಅಂದಾಗ, ಏಯ್ ಬಾರೆ ಇಲ್ಲಿ, ನಮ್ಮ ಅಣ್ಣನ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳ್ಬಾರೆ ಅಂತ ಅಂದ್ಬಿಟ್ಟು ಗೋವಿಂದರು ಈಶ್ವರಿಗೆ ಹೇಳ್ತಾರೆ. ಈಶ್ವರಿ ಅವರು ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾರೆ. ನಿನಗೆ ಅಲ್ಲಿ ಹೇಳ್ತಾ ಇರೋದು, ಬಾ ನಮ್ಮ ಅಣ್ಣನ ಕಾಲು ಹಿಡ್ಕೊಂಡು ತೆಪ್ಪಾಯಿತು ಅಂತ ಕೇಳ್ಕೊ ಬಾ ಅಂತ ಅಂದ್ಬಿಟ್ಟು ಗೋವಿಂದ ಮತ್ತೆ ಹೇಳ್ತಾರೆ. ಈಶ್ವರಿ ಬರಲ್ಲ. ಅವಾಗ, ಹಂಗಲ್ಲ ರೀ ಸುಭಾಸ ಇಂಥ ಕೆಲಸ ಮಾಡ್ದ, ಭಾವಂಗೆ ತುಂಬ ಬೇಜಾರಾಗೈತೆ ಅಂತ ನನಗೂ ಅನಿಸ್ತದೆ ಕಣ್ರಿ, ನಾನು ಎತ್ತ ಮಗ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟ, ನಾನು ಮುಂದ್ಬಿಟ್ಟೇ ಇವ್ನು ತಪ್ಪು ಮಾಡ್ತಿರೋ, ನಾನು ಇವನೇನು ತಿದ್ದಕ್ಕಾಗಲಿಲ್ವಲ್ಲ ಅಂತಂದ್ಬಿಟ್ಟು ನನ್ನ ಮನ್ಸಿಗೆ ಸ್ಯಾನೆ ನೋವಾಯ್ತಾ ಇದೆ ಕಣ್ರಿ, ನಾನು ಕ್ಷಮಿಸು ಅಂತ ಹೆಂಗ್ರಿ ಕೇಳಲಿ ಭಾವನ, ಇವಾಗ ನನ್ನ ಮಗ ಮಾಡಿದ ತಪ್ಪಿಗೆಲ್ಲ ನಾನೇ ಅವ್ನಿಗೆ ನಿಂತ್ಕೊಂಡೆ ಸಪೋರ್ಟ್ ಮಾಡ್ಕೊಂಡು, ಇವಾಗ ನಾನು ಯಾವ ಮಕ್ಕ ಇಟ್ಕೊಂಡು ಭಾವನ ಹತ್ರ ಮಾತಾಡಲಿ ಅಂತಂದ್ಬಿಟ್ಟು ಈಶ್ವರಿ ಅಂತಾರೆ. ಅಷ್ಟರಲ್ಲಿ ಅಮ್ಮಮ್ಮ ಕೋಪ ಬಂದು, ಅಯ್ಯೇ ತಾಟ್ಗಿತ್ತಿ, ಅಬ್ಬಬ್ಬಬ್ಬಬ್ಬಬ್ಬ ಏನು ಆಡ್ತೀಯ ಹಾಂ, ಅವ್ನು ಮಾಡಿದ ತೆಪ್ಪೆಲ್ಲ ನಿನಗೆ ಗೊತ್ತಿದ್ರು ಕೂಡ ನನ್ನ ಮಗ ತೆಪ್ಪೇ ಮಾಡಿಲ್ಲ, ಈ ಬಹುಮಾನ ಆಗಲಿ ಗೌರವ ಆಗಲಿ ಕೋಟಿ ರೂಪಾಯಿ ಚೆಕ್ ಬೇಕು, ದುಡ್ಡು ಬೇಕು, ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು ವಾದ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ನಿಂತ್ಕೊಂಡು ಇಲ್ಲಿ ಬಂದು ಏನು ಗೊತ್ತಿಲ್ದಳಂಗೆ ಹೇಳ್ತಿದ್ದಿ, ಆಹಾ ಅದಕ್ಕೆ ಕಣೆ ನಿನ್ನಂಥವ್ರಿಗೆ ನೋಡಿ ಮಾಡಿರೋದು, ತಾಯಿಯಂತೆ ಮಕ್ಕಳು ನೂಲಂತೆ ಸೀರೆ ಅಂತ, ನಿನ್ನಂಗೆ ನಿನ್ನ ಮಕ್ಕಳನ್ನು ಮಾಡ್ತಾಯಿದೀಯ, ನೀನು ನೆಟ್ಕಿದ್ರೆ ಚಿತ್ರನ ಬಾಳು ಸರಿಗಿರ್ತದೆ ಕಣೆ, ಅವಳ ಬಾಳ್ಗೂ ಹಿಂಗಾಗಿ ನಿಂತ್ಕೊಳ್ಳೋ ಕಾರಣನೇ ನೀನು ನೆಟ್ಕಿಲ್ಲ, ಮೊದಲು ನೀನು ನೆಟ್ಕಿದ್ದು ಮಕ್ಳುಗಳ್ನ ಜೀವನ ಸರಿ ಮಾಡಿದರೆ ಎಲ್ಲ ಸರಿಗಿತ್ತು ಅಂತ ಅಮ್ಮಮ್ಮ ಅಂತಾರೆ. ಅವಾಗ ಈಶ್ವರಿ ಏನು ಮಾತಾಡ್ದಂಗೆ ನಿಂತಿರ್ತಾರೆ, ಮುಖ ಮಾತ್ರ ಇಷ್ಟಪ್ಪ ಊದಿಸ್ಕೊಂಡು ನಿಂತಿರ್ತಾರೆ. ಅವಾಗ ಇದೆಲ್ಲ ಬಣ್ಣನ ಮಾತಾಡೋಕೆ ಮಾತ್ರ ಲಾಯಕ್ಕಾಗಿದೆಯಾ ಅಷ್ಟೇ ನೀನು ಅಂತ ಅಂದ್ಬಿಟ್ಟು ಈಶ್ವರಿಗಂತಾರೆ. ಅವಾಗ ಈಶ್ವರಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ, ಏನು ಮಾತಾಡೋಕ್ಕಿಲ್ಲ. ಚಿತ್ರಂಗೂ ಕೋಪ ಬರ್ತಿರ್ತದೆ, ಏನು ಮಾತಾಡೋದು ಬಿಡೋದು ಅಂದ್ಕೊಂಡು, ಯಾಕೆಂದರೆ ಇವಾಗ ಅವ್ರದ್ದೆಲ್ಲ ತಪ್ಪಿರೋದ್ರಿಂದ ಏನು ಮಾತಾಡ್ದಂಗೆ ನಿಂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲೇನಾಗುತ್ತೆ, ಶಿವರಾಮೇಗೌಡರಿಗೆ ಈಶ್ವರಿ ಬಂದು ಕೇಳಲ್ಲ. ಅವಾಗ ಗೋವಿಂದರು, ಅಣ್ಣ ನನ್ನ ಮನ್ಸಿಗೆ ಸ್ಯಾನೇ ನೋವಾಗದೆ ಕಣ್ಣ, ನನ್ನ ಮನಸ್ಸು ಸರಿ ಹೋಗೋವರೆಗೂ ನಾನು 1-2 ದಿವಸ ನಮ್ಮ ಊರಲ್ಲಿ ಇದ್ದು ಬರ್ತೀನಿ ಕಣಣ್ಣ ಅಂದಾಗ,
ಬೇಡ ಕಣಪ್ಪ ಗೋವಿಂದು, ನೀನು ನನಗೆ ಬಿಟ್ಟು ಹೋಗ್ಬೇಡ ಕಣಪ್ಪ, ನಿನ್ನ ಬಿಟ್ಟು ನಾನಿರೋಕ್ಕಾಗಲ್ಲ ಕಣಪ್ಪ ಅಂತ ಅಂದಾಗ, ಇಲ್ಲ ಕಣಣ್ಣ, ನನ್ನ ಮನ್ಸಿಗೆ ನೋವಾಗದೆ, ದಯವಿಟ್ಟು ನನಗೆ ಒಂದು 2 ದಿವಸ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ, ಇಲ್ಲಿದ್ದೆಲ್ಲ ಮರೆತುಬಿಟ್ಟು ಹೋಗಿ ನಾನು ನೆಮ್ಮದಿಯಾಗಿ ಇದ್ಬೋತೀನಿ ಕಣಣ್ಣ ಅಂತ ಗೋವಿಂದ ಅಂತಾರೆ. ಆವಾಗ ಅಮ್ಮಮ್ಮ ಮತ್ತು ಮೋಹನ್ ಅವ್ರಿಗೆಲ್ಲ ಬೇಜಾರಾಗ್ತೈತೆ. ಆವಾಗ ಮತ್ತೆ ಗೋವಿಂದರು, ಅಣ್ಣ ಅದಕ್ಕೆ ನಾನು ಹೋಗೋಕ್ಕೆ ಅನುಮತಿ ಕೊಡಿ, ಒಂದು 2 ದಿವಸ ಹೋಗಿ ನೆಮ್ಮದಿಯಾಗಿ ಇದ್ಬೋತೀನಿ, ದಯವಿಟ್ಟು ಯಾರೂ ಬೇಡ ಅನ್ಬೇಡಿ, ನನ್ನ ಮನಸ್ಸು ಸರಿ ಹೋದ್ಮೇಲೆ ನಾನೇ ಬರ್ತೀನಿ ಅಂತ ಗೋವಿಂದರು ಅಂತಾರೆ. ಅವಾಗ ಶ್ರೀರಾಮರು, ಆಯಿತು ಬಿಡಪ್ಪ, ನಾನು ಎಷ್ಟೇ ನಿನಗೆ ಬಲವಂತ ಮಾಡಿದ್ರು ಕೂಡ ನೀನು ಇರಲ್ಲ, ಹಂಗೆ ಆಗಲಿ ಬಿಡು, ನಿನ್ನ ಮನಸ್ಸಿಗೆ ಎಲ್ಲಿಗೆ ಯಾವತ್ತು ಸಮಾಧಾನ ಆಯ್ತದೋ ಆವತ್ತು ಬಾ, ನಿಮ್ಮದೇಗೆ 2 ದಿವಸ ಇದ್ದು ಬಾ ಅಂತ ಅಂದ್ಬಿಟ್ಟು ಗೋವಿಂದರು ಶ್ರೀರಾಮಗೌಡರು ಹೇಳ್ತಾರೆ. ಅವಾಗ ಸರಿ ಕಣಣ್ಣ ಆಯಿತು, ಇಂಥ ಹೆಂಡ್ತಿ ಮಕ್ಕಳು ಕಟ್ಕೊಂಡಿದ್ದ ತೆಪ್ಪಿಗೆ ಏನು ಮಾಡೋಕ್ಕಾದತ್ತು ಅಂತ ಅಂದ್ಬಿಟ್ಟು ಮತ್ತೆ ಭಾಳ ನೊಂದ್ಕೊಂತಾರೆ ಗೋವಿಂದರು. ಸರಿ ಅಂದ್ಬಿಟ್ಟು ಶಿವರಾಮರು ಗೋವಿಂದಂಗೆ ಓಟ್ಬಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಮ್ಮಮ್ಮಂಗೂ ಮೋಹನ್ಗೂ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಭದ್ರ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮಳೆ ಬಂದುಬಿಡ್ತದೆ ಜೋರಾಗಿ. ಮಳೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ವಿದ್ಯೆಗೆ ಅವರು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡವಳೆ ಅಂತ ಹೇಳ್ಬಿಟ್ಟು ಅವರು ಭದ್ರ ರೇಗಿದ್ದು, ಮತ್ತು ಈ ಮಗ ನಂದೇ ಅಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂದಿದ್ದು, ಮತ್ತು ಇವಳು ನನಗೆ ಬೇಡ, ಇವಳ ಜೊತೆ ನಾನು ಜೀವನ ಮಾಡಲ್ಲ ಅಂತ ಅಂದ್ಬಿಟ್ಟು ನನಗೆ ದೈವಿಸ್ಬೇಕು ಅಂತಂದಿದ್ದು ಎಲ್ಲ ನೆನೆಸ್ಕೊತಾರೆ. ಮತ್ತು ವಿದ್ಯಾ, ಗೌಡ್ರೆ ನಾನು ಇಷ್ಟು ದಿವಸ ಸುಳ್ಳು ಹೇಳಿರ್ಬೋದು, ಆದರೆ ಈಗ ಅದು ದಿಟ್ಟಾಗದೆ, ನನ್ನ ಹೊಟ್ಟೆಲಿ ನಿಮ್ಮ ಮಗ ಬೆಳೀತಾ ಇದೆ ಗೌಡ್ರೆ, ದಿಟ್ಟಾಗದೆ ಅಂತ ವಿದ್ಯೆ ಹೇಳಿದ್ದು. ಆವಾಗಲೂ ಭದ್ರ, ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅಂದಿದ್ದು ಅಂತ ಎಲ್ಲ ನೆನೆಸ್ಕೊತಾರೆ. ಅವಾಗ ವಿದ್ಯೆ ಮತ್ತು ಇಷ್ಟು ಮಾತಾಡಿದ್ಮೇಲೆ ಇನ್ಮೇಲೆ ತಿಳ್ಕೊಳ್ಳಿ, ಇನ್ನು ಮುಂದಕ್ಕೆ ನಿಮಗೂ ನಮಗೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ, ನೀವು ನನ್ನ ಗಂಡ ಅಲ್ಲ, ನಾನು ನಿಮ್ಮ ಹೆಂಡ್ತಿ ಅಲ್ಲ, ನೀವು ಮಾಡಿದ ತೆಪ್ಪಾಯಿತು ಅಂತ ನಾನು ಬಂದು ನನ್ನ ಕಾಲಿಡ್ಕೊಳ್ಳೋ ಗಂಟ್ಲು ನಾನು ನಿಮ್ಮ ಜೊತೆ ಮಾತಾಡೋಕ್ಕಿಲ್ಲ, ಅಲ್ಲಿ ಗಂಟ್ಲು ನೀವು ನನ್ನ ಗಂಡ ಅಲ್ಲ, ನಾನು ನಿಮ್ಮ ನೆಂಡ್ರಲ್ಲ ಅಂತ ಅಂದಿದ್ದು. ಇಲ್ಲ ಯಾವುದೇ ಕಾರಣಕ್ಕೂ ನೀನು ನನಗೆ ಬೇಕಾಗಿಲ್ಲ ಅಂತ ಭದ್ರ ಅಂದಿದ್ದು ಎಲ್ಲ ಭದ್ರ ನೆನಪಿಸ್ಕೊತಾರೆ. ನೆನಪಿಸ್ಕೊಂಡು, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ನನ್ನ ಅಮ್ಮೀನ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ, ಒಂದೇ ಒಂದು ಕಿತ್ತ ಇವಳು ತಪ್ಪು ಮಾಡಿದ್ಲು ಅಂದ್ಬಿಟ್ಟು ಇವಳು ಮಾಡಿದ ಒಳ್ಳೆತನನೇ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ವಲ್ಲ, ಅಮ್ಮಮ್ಮ ಬಂದು ಹೇಳ್ದಾಗಲೇ ನನಗೆಲ್ಲ ಗೊತ್ತಾಯ್ತಾ ಇರೋದು, ನನ್ನ ಪ್ರೀತಿ ನಾನು ಅರ್ಥ ಮಾಡ್ಕೊಂಡಿಲ್ವಲ್ಲ, ನನ್ನ ಪ್ರೀತಿಸಿ ಮದುವೆ ಆಗಿ ಬಂದವಳು, ಎಲ್ಲರ ಮುಂದೆ ಅವಳನ್ನ ಕಾಪಾಡ್ತೀನಿ, ಅವಳ ಜೊತೆ ಇರ್ತೀನಿ, ಕಷ್ಟ ಸುಖ ಆಗಲಿ ಅವಳ ಜೊತೆ ಬಾಳ್ತೀನಿ ಅಂತ ಸಪ್ತಪದಿ ತುಳಿದು ಎಲ್ಲರ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಅವಳ ಕಷ್ಟ ಸುಖದಲ್ಲಿ ನಾನು ಆಗ್ದಲೆ ಇವತ್ತು ನಾನು ಅವಳನ್ನ ಬಿಟ್ಬಿಟ್ಟು ಯಾವ ಕಷ್ಟ ಅನುಭವಿಸಿದ್ರು ಸುಮ್ಮನೆ ಕೂತಿದ್ನಲ್ಲ, ನಾನು ಮಾಡಿದ ತೆಪ್ಪಲ್ವಾ, ನಾನು ಯಾಕೆ ಇಂಥ ತಪ್ಪು ಮಾಡಿದೆ, ನಾನು ಯಾಕೆ ಅರ್ಥ ಮಾಡ್ಕೊಳ್ಳಲಿಲ್ಲ. ಆದರೆ ಅವಳು ನಾನು ಏನೇ ತಪ್ಪು ಮಾಡಿದ್ರು ಕೂಡ ಮನಸ್ಸಲ್ಲಿ ಇಟ್ಕೊಂಡಲೆ, ನಮ್ಮ ಮನೆಯವರು ಕೂಡ ಅವಳನ್ನು ದೂರ ಮಾಡಿದ್ರು, ಯಾವುದು ಮನಸ್ಸಲ್ಲಿ ಇಟ್ಕೊಂಡಲೆ, ಅಷ್ಟು ಕಷ್ಟದಲ್ಲೂ ಕೂಡ ಬಸರೆನ್ಸೊಂದಲೆ ನಮ್ಮ ಅಪ್ಪಯ್ಯನ ಹಟ್ಟಿಯವ್ರನ್ನ ಊರಿನವ್ರನ್ನ ಉಳಿಸ್ಬೇಕು ಅಂತ ಕಾಡಿಗೋಗಿ ತನ್ನ ಜೀವದ ಆಸೆನೂ ಬಿಟ್ಟು ಮುತ್ತಕ ಬಂದು ನನ್ನ ಮನೆಯವ್ರನ್ನೆಲ್ಲ ಕಾಪಾಡಿದ್ಲು. ಆದರೂ ನಾನು ಯಾಕೆ ಅವಳನ್ನ ಅರ್ಥ ಮಾಡ್ಕೊಳ್ಳಲಿಲ್ಲ ನನ್ನ ಅಮ್ಮೀನ ಅಂತ ಅಂದ್ಬಿಟ್ಟು ಭದ್ರ ಮನ್ಸಿಗೆ ತುಂಬ ಬೇಸರ ಮಾಡ್ಕೊತಾರೆ. ಆಮೇಲೆ ಅವಳೊಂದು ಸತಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋಗ್ಬೇಕು, ಬತ್ತೀರಾ ಅಂತ ಕರೆದಿರ್ತಾಳೆ. ಭದ್ರ, ಮೊದಲೊಂದು ಸತಿ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನನಗೆ ಯಾಮಾರಿಸ್ದೆ, ಹೊಟ್ಟೆನ ತೋರಿಸ್ಕೊಂಡು ನಿಮ್ಮ ಮಗ ಹಂಗೆ ಓಡಾಡ್ತದೆ ಹಿಂಗೆ ಓಡಾಡ್ತದೆ ಅಂತ ನಾನು ಯಾಮಾರಿಸ್ದೆ, ಈಗ ಸ್ಕ್ಯಾನಿಂಗ್ ಅಂತ ಇದು ಬೇರೆ ಹೇಳ್ತಿದ್ಯಾ, ಇದು ನಿಜವೋ ಸುಳ್ಳೋ ನನಗೆ ಗೊತ್ತೇ ಅಂತ ಅಂದ್ಬಿಟ್ಟು ಭದ್ರ ಅಂದಿದ್ದು. ವಿದ್ಯೆ ಅವಾಗ ಬೇಜಾರು ಮಾಡ್ಕೊಂಡಿದ್ದು ಪ್ರತಿಯೊಂದು ನೆನಪಿಸ್ಕೊತಾರೆ. ಆಮೇಲೆ ಇವರಿಬ್ರು ಡೈವರ್ಸ್ ಬೇಕು ಅಂತ ಹೋದಾಗ ವಿದ್ಯಾ, ಮಹಾಸ್ವಾಮಿ ನಾನು ಇವಾಗ ಗರ್ಭಿಣಿ, ನನಗೆ ನನ್ನ ಮಗಿಗೆ ಅಪ್ಪನ ಅವಶ್ಯಕತೆ ಐತೆ, ನನ್ನ ಮಗಿಗೆ ಅಪ್ಪ ಬೇಕು, ನಾನು ಇವ್ರ ಕೂಟ ಬಾಳಬೇಕು, ನನಗೆ ಇವ್ರ ಅವಶ್ಯಕತೆ ಐತೆ, ನನ್ನ ಮಗಿಗೂ ಅಪ್ಪ ಬೇಕು, ನನಗೂ ಇವ್ರು ಬೇಕು ಸ್ವಾಮಿ, ಇವ್ರ ಜೊತೆ ಬಾಳಕ್ಕೆ ನಂಗೆ ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ವಿದ್ಯೆ ಕೇಳ್ಕೊಂಡಿದ್ದು. ಅವರು ಇಷ್ಟು ದಿವಸ ಇಬ್ಬರು ಜೊತೆಲಿರಬೇಕು ಅಂತ ಹೇಳಿದ್ದು ಪ್ರತಿಯೊಂದು ನೆನೆಸ್ಕೊಂತಾನೆ ಭದ್ರ. ನಾನು ವಿದ್ಯೆಗೆ ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ನಂಬಿ ಅವಳು ಅವ್ರ ಹಟ್ಟಿಯವ್ರನ್ನೆಲ್ಲ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ನನಗೋಸ್ಕರ ಬಂದಳು, ನನ್ನನ್ನು ಪ್ರೀತಿಸಿ ಮದುವೆ ಆದಳು, ಆದರೆ ನಾನು ಅವಳ ಪ್ರೀತಿ ಉಳಿಸ್ಕೊಳ್ಳಿಲ್ವಲ್ಲ, ಅವಳ ಪ್ರೀತಿಗೆ ಬೆಲೆ ಕೊಡಲಿಲ್ವಲ್ಲ, ಈಗಾದರೂ ನನ್ನ ಅಮ್ಮಿ ನಾನು ಅರ್ಥ ಮಾಡ್ಕೊಳ್ಳೇಬೇಕು, ನನ್ನ ಅಮ್ಮಿ ಹತ್ರ ನಾನು ಎಷ್ಟೇ ತಪ್ಪು ಮಾಡಿದ್ರು ನನಗೆ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳಲೇಬೇಕು, ಆವಾಗಲೇ ಈ ಮನ್ಸಿಗೆ ಸಮಾಧಾನ ಆಗೋದು. ಇಲ್ಲ, ನನ್ನ ಅಮ್ಮಿ ನೀನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನನ್ನ ಅಮ್ಮಿಗಿನ್ನ ನಾನು ನೋಯಿಸೋದು ಇಲ್ಲ, ನನ್ನ ಅಮ್ಮಿನ ಇನ್ಮೇಲೆ ನಾನು ಸಂದಾಗಿ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಭದ್ರ ವಿದ್ಯೆನ ಬಗ್ಗೆ ಯೋಚನೆ ಮಾಡ್ತಾರೆ. ಪಾಪ ವಿದ್ಯಾ ಭದ್ರಂಗಾಗಲಿ ಮನೆಯವ್ರಿಗಾಗಲಿ ಎಷ್ಟು ಕಷ್ಟಪಟ್ಟವಳೆ ಅಂತ ಅಂದ್ಬಿಟ್ಟು ಇವಾಗ ಭದ್ರಂಗೆ ಅರ್ಥ ಆಗುತ್ತೆ. ಅಮ್ಮಮ್ಮ ಬಂದು ಹೇಳಿದ್ಮೇಲೆ ಭದ್ರಂಗೆಲ್ಲ ಅರ್ಥ ಆಗುತ್ತೆ. ಆವಾಗ ಮಳೇಲಿ ತುಂಬ ನೆನ್ಕೊಂಡು ಕೂತಿದ್ದು, ಇವಾಗಾದರೂ ನನ್ನ ಅಮ್ಮಿ ಹತ್ರ ಹೋಗಿ ನಾನು ಕ್ಷಮೆ ಕೇಳ್ತೀನಿ, ನನ್ನ ಅಮ್ಮಿಗೆ ಕ್ಷಮಿಸ್ತಾಳ, ಅವಳು ಅವತ್ತು ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾನು ಕ್ಷಮಿಸೋಕ್ಕಿಲ್ಲ ಅಂತ ಹೇಳೋಳೆ, ಈಗ ಹೋಗಿ ನಾನು ಕೇಳಿದ್ರೆ ಅವಳು ನಾನು ಕ್ಷಮಿಸ್ತಾಳ ಅಂತ ಅಂದ್ಬಿಟ್ಟು ಭದ್ರ ಅದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭದ್ರ ಹೋಗಿ ವಿದ್ಯೆನ ಹತ್ರ ಕ್ಷಮೆ ಕೇಳ್ತಾರ, ಇಲ್ಲ ಮಳೇಲಿ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂತಾರ, ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.